ನಾವು ಯಾವುದೇ ವ್ರತ ಪೂಜೆ ನಿಯಮ ಉಪವಾಸ ಏನೇ ಮಾಡಿದ್ರೂ ಕೂಡ ಪತಿಯ ಒಂದು ಆಯುಷ್ ವೃದ್ಧಿಗಾಗಿ ಮತ್ತೆ ಮಕ್ಕಳ ಒಂದು ಏಳಿಗೆಗಾಗಿ ಮನೆಯ ಉದ್ಧಾರಕ್ಕಾಗಿ ಅಂತಾನೆ ಮಾಡ್ತೀವಿ ಅಲ್ವಾ. ಹಂಗಾಗಿ ಪತಿಯ ಒಂದು ಏಳಿಗೆಗಾಗಿನೇ ತವರು ಮನೆಯ ಒಂದು ಅಭಿವೃದ್ಧಿ ಅತ್ತೆ ಮನೆಯ ಅಭಿವೃದ್ಧಿ ಎರಡಕ್ಕೂ ಆಗುತ್ತೆ ಅಲ್ವಾ. ಹಂಗಾಗಿ ಈ ಒಂದು ವಟ ಸಾವಿತ್ರಿ ಹುಣ್ಣಿಮೆ ಪೂಜೆಯನ್ನ ತಪ್ಪದೆ ಎಲ್ಲರೂ ಕೂಡ ಮಾಡ್ಕೋಬೇಕು. ಇವತ್ತಿನ ವಿಡಿಯೋದಲ್ಲಿ ವಟ ಸಾವಿತ್ರಿ ಹುಣ್ಣಿಮೆ ಯಾವ ದಿನ ಬಂದಿದೆ, ಈ ವಟ ಸಾವಿತ್ರಿ ಹುಣ್ಣಿಮೆನ ಯಾವತ್ತು ನಾವು ಸಾವಿತ್ರಿ ಹುಣ್ಣಿಮೆನ ಆಚರಿಸಬೇಕು, ಪೂಜೆಯನ್ನ ಹೇಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಸಲ ನಿಜ ಜ್ಯೇಷ್ಠ ಮಾಸದಲ್ಲಿ ವಟ ಸಾವಿತ್ರಿ ಹುಣ್ಣಿಮೆ ಜೂನ್ 29ನೇ ತಾರೀಕು ಸೋಮವಾರ ಬಂದಿದೆ. ಅವತ್ತು ಹುಣ್ಣಿಮೆ ಇದೆ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ಮೂಲಾ ನಕ್ಷತ್ರ ಶುಕ್ಲ ಯೋಗ ಭದ್ರಕರಣದಲ್ಲಿ ನಾವು ಈ ಸಲ ವಟ ಸಾವಿತ್ರಿ ಹುಣ್ಣಿಮೆಯ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಜ್ಯೇಷ್ಠ ಶುಕ್ಲ ಮಾಸದಲ್ಲಿ ಹುಣ್ಣಿಮೆ ದಿವಸ ಮಾಡುವಂತ ಪೂಜೆ ಇದು ಒಂದು ವ್ರತ ಅಂತಾನೆ ಹೇಳಲಾಗುತ್ತೆ. ಮೊದಲನೇದಾಗಿ ಯಾವ ದಿನ ವಟ ಸಾವಿತ್ರಿ ಹುಣ್ಣಿಮೆ ಬಂದಿದೆ ಏತಕ್ಕೋಸ್ಕರ ನಾವು ಈ ಪೂಜೆನ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಮರದ ಬಾಗಿನ ಕೊಡೋದಿಕ್ಕೆ ಯಾವ ಮಂತ್ರ ಹೇಳ್ಕೋಬೇಕು, ಸಂಕಲ್ಪ ಹೇಗೆ ಎಲ್ಲಾನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಈ ಸಾಲಿ ನಿಜ ಜ್ಯೇಷ್ಠ ಮಾಸದಲ್ಲಿ ವಟ ಸಾವಿತ್ರಿ ಹುಣ್ಣಿಮೆ ಜೂನ್ 29ನೇ ತಾರೀಕು ಸೋಮವಾರ ಬಂದಿದೆ. ಅವತ್ತು ಹುಣ್ಣಿಮೆ ಇದೆ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ಮೂಲಾ ನಕ್ಷತ್ರ ಶುಕ್ಲ ಯೋಗ ಭದ್ರಕರಣದಲ್ಲಿ ನಾವು ಈ ಸಾಲಿ ವಟ ಸಾವಿತ್ರಿ ಹುಣ್ಣಿಮೆಯ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಜ್ಯೇಷ್ಠ ಶುಕ್ಲ ಮಾಸದಲ್ಲಿ ಹುಣ್ಣಿಮೆ ದಿವಸ ಮಾಡುವಂತ ಪೂಜೆ ಇದು ಒಂದು ವ್ರತ ಅಂತಾನೆ ಹೇಳಲಾಗುತ್ತೆ. ಕೆಲವೊಂದ್ ಕಡೆ 3 ದಿನಗಳ ವ್ರತ ಮಾಡ್ತಾರೆ. ತ್ರಯೋದಶಿ, ಚತುರ್ದಶಿ ಮತ್ತೆ ಹುಣ್ಣಿಮೆ ಈ ರೀತಿಯಾಗಿ 2 ದಿನ ಅಂದ್ರೆ 3 ದಿನನೂ ಉಪವಾಸವನ್ನ ಆಚರಣೆ ಮಾಡಿ ಹುಣ್ಣಿಮೆ ದಿವಸ ಪೂಜೆಯನ್ನ ಮಾಡ್ಬಿಟ್ಟು ನಂತರ ಊಟ ಮಾಡ್ತಾರೆ. ಕೆಲವೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ತರ ಆಚರಿಸ್ತಾರೆ. ನಮ್ಮ ಕಡೆ 3 ದಿನ ಆಚರಣೆ ಮಾಡೋದೇನು ಇಲ್ಲ, 1 ದಿನ ಹುಣ್ಣಿಮೆ ದಿನ ಆಚರಣೆಯನ್ನ ಮಾಡ್ತೀವಿ ಅಷ್ಟೇ. ಅವತ್ತು ಉಪವಾಸ ಇರುವಂತ ಅವಶ್ಯಕತೆನೂ ಏನೂ ಇಲ್ಲ. ಹುಣ್ಣಿಮೆ ದಿವಸ ಉಪವಾಸವನ್ನ ಮಾಡಬಾರ್ದು, ಮುತ್ತೈದೆಯರು ಅಂತ ಹೇಳ್ತಾರೆ. ಹಂಗಾಗಿ ಅವತ್ತು ಪೂಜೆಯನ್ನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಇಲ್ಲ ನಾವು 3 ದಿನ ಆಚರಣೆ ಮಾಡ್ತೀವಿ ಅಂತ ಹೇಳೋರು ಹಾಲು ಹಣ್ಣು ಈ ತರ ತಗೊಂಡು ತ್ರಯೋದಶಿ ಚತುರ್ದಶಿ ಇದ್ಬಿಟ್ಟು ಅವತ್ತು ಸಹ ಪೂಜೆನ ಮಾಡ್ಕೋಬೇಕು. ವಟ ಸಾವಿತ್ರಿ ಪೂಜೆಯನ್ನ ಮಾಡ್ಕೋಬೇಕು. ಮತ್ತೆ ಹುಣ್ಣಿಮೆ ದಿವಸ ಪೂರ್ತಿ ಪೂಜೆಯನ್ನ ಮಾಡ್ಕೊಂಡು ಮರದ ಬಾಗಿಣವನ್ನ ವಟ ಸಾವಿತ್ರಿಗೆ ಕೊಟ್ಟು ನಂತರ ಊಟ ಮಾಡ್ಬೇಕು. ಇನ್ನು ವಟ ಸಾವಿತ್ರಿ ಹುಣ್ಣಿಮೆನ ಯಾಕೆ ಆಚರಿಸ್ಬೇಕು, ಇದರ ಹಿನ್ನೆಲೆ ಏನು ಅಂತಾನೂ ಕೂಡ ತಿಳ್ಕೊಳ್ಳೋಣ. ಇದು ಪದ್ಧತಿ ಇರೋರೇ ಮಾಡಬೇಕು ಅಂತ ಅಲ್ಲ, ಪ್ರತಿಯೊಬ್ಬ ಮುತ್ತೈದೆಯರು ಸಹ ವಟ ಸಾವಿತ್ರಿ ಪೂಜೆನ ತಪ್ಪದೆ ಮಾಡ್ಕೋಬೇಕು. ಗಂಡನ ಆಯುಷ್ ವೃದ್ಧಿಗಾಗಿ ದೀರ್ಘ ಸೌಮಂಗಲ್ಯಕ್ಕಾಗಿ ಪೂಜೆಯನ್ನ ಎಲ್ಲರೂ ಕೂಡ ಮುತ್ತೈದೆಯರು ತಪ್ಪದೆ ವಟ ಸಾವಿತ್ರಿ ಪೂಜೆಯನ್ನ ಮಾಡ್ಕೋಬೇಕು. ಮಾಂಗಲ್ಯ ಸ್ಥಿರವಾಗಿರೋದಕ್ಕೋಸ್ಕರ ಮುತ್ತೈದೆಯರು ಈ ವ್ರತವನ್ನ ಮಾಡಲೇಬೇಕಾಗುತ್ತೆ. ಈ ವ್ರತವನ್ನ ಮಾಡಿದ್ರೆ ಪತಿಯ ಆಯುಷ್ ವೃದ್ಧಿಯಾಗುತ್ತೆ. ಪ್ರತಿಯೊಬ್ರು ಮುತ್ತೈದೆಯರು ಸಹ ಮಾಡುವಂತ ಪೂಜೆ ಇದು. ನೀವು ವಟ ಸಾವಿತ್ರಿ ಪೂಜೆನ ಹೇಗೆ ಮಾಡ್ಕೋಬೇಕು ಅಂತ ಅಂದ್ರೆ, ಮನೆಯಲ್ಲಿ ವಟ ಸಾವಿತ್ರಿ ಫೋಟೋ ಇದ್ರೆ ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂನ ಏರಿಸ್ಬಿಟ್ಟು ದೀಪಗಳನ್ನ ಹಚ್ಕೊಂಡು ಧೂಪ ದೀಪ ನೈವೇದ್ಯವನ್ನ ಮಾಡ್ಕೊಳ್ಳಿ. ವಟ ಸಾವಿತ್ರಿಗೆ ಹುಡಿಯನ್ನ ತುಂಬಬೇಕು. ಗೋಧಿ ಅಥವಾ ಅಕ್ಕಿಯಿಂದ ಹುಡಿ ತುಂಬೋದು ಶ್ರೇಷ್ಠ. ಗೋಧಿ ಇಲ್ಲ ಅಂತ ಅಂದ್ರೆ ಅಕ್ಕಿಯಿಂದ ಸಹ ನೀವು ಹುಡಿಯನ್ನ ತುಂಬೋದು. ನೈವೇದ್ಯವನ್ನ ಮಾಡ್ಬೇಕಾಗತ್ತೆ. ನೈವೇದ್ಯಕ್ಕೆ ಅತಿ ಮುಖ್ಯವಾಗಿ ನೇರಳೆ ಹಣ್ಣು ನೈವೇದ್ಯಕ್ಕೆ ಇಡೋದು ತುಂಬಾನೇ ಶ್ರೇಷ್ಠವಾದದ್ದು. ಇದು ಸಿಕ್ಕಿಲ್ಲ ಅಂತ ಅಂದ್ರೆ ಮಾವಿನ ಹಣ್ಣನ್ನು ಕೂಡ ನೀವು ನೈವೇದ್ಯವನ್ನ ಮಾಡ್ಬೋದು. ಮುತ್ತೈದೆಯರಿಗೆ ಮಾವಿನ ಹಣ್ಣು ದಾನವಾಗಿ ಕೊಡ್ಬೋದು. ಈ ರೀತಿಯಾಗಿ ಸಾವಿತ್ರಿ ಪೂಜೆನ ಮಾಡ್ಕೋಬೇಕಾಗುತ್ತೆ. ಮತ್ತೆ ಫೋಟೋ ಇಲ್ಲ ನಮ್ಮ ಮನೆಗಳಲ್ಲಿ ಅಂತ ಅನ್ನೋರು ನೀವು ಬೇಕಿದ್ರೆ ರಂಗೋಲಿನೂ ಕೂಡ ಹಾಕೋಬಹುದು. ನೀವೇ ಚಿತ್ರ ಬಿಡಿಸ್ಕೊಂಡು ನೀವು ಪೂಜೆ ಮಾಡ್ಕೋಬಹುದು. ವಟ ವ್ರತ ಅಂದ್ರೆ ಆಲದ ಮರನ ಬಿಡಿಸ್ಕೋಬಹುದು. ಆಲದ ಮರವನ್ನ ರಂಗೋಲಿನಲ್ಲಿ ಬಿಡಿಸ್ಬಿಟ್ಟು ಆಲದ ಮರಕ್ಕೆ ಕೆಳಗಡೆ ಸಾವಿತ್ರಿ ಸತ್ಯವಾನನ್ನ ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ಕೂತಿರುವಂತ ಆ ಒಂದು ರಂಗೋಲಿಯನ್ನ ನಿಮ್ಗೆ ಹೇಗ್ ಬರುತ್ತೋ ನೀವು ಆ ರೀತಿಯಾಗಿ ಬಿಡಿಸ್ಕೊಂಡು ಅಲ್ಲಿ ಸತ್ಯವಾನ್ ಮತ್ತೆ ಸಾವಿತ್ರಿ ಇಬ್ಬರನ್ನು ನೀವು ಆಹ್ವಾನ ಮಾಡ್ಕೋಬೇಕು. ಸತ್ಯವಾನನ್ನು ಬಿಡಿಸಿದಂತ ಸಾವಿತ್ರಿ ಯಮನಲ್ಲಿ ಹೋರಾಡಿ ಯಮನ ಹಿಂದೆ ಹೋಗಿ ಅದ್ರ ಜೊತೆ ಹೋರಾಡಿ ತನ್ನ ಪತಿಯನ್ನ ಬದುಕಿಸ್ಕೊಂಡು ಬಂದಿರ್ತಾಳೆ ಸಾವಿತ್ರಿ. ಹಂಗಾಗಿ ಸತ್ಯವಾನ್ ಸಾವಿತ್ರಿಯ ಪೂಜೆ ತುಂಬಾನೇ ಶ್ರೇಷ್ಠ. ಆ ರೀತಿಯ ರಂಗೋಲಿಯನ್ನ ಬಿಡಿಸ್ಕೊಂಡು ನೀವು ರಂಗೋಲಿಗೆನೆ ಪೂಜೆನ ಮಾಡ್ಕೋಬಹುದು. ಅಥವಾ ನಿಮ್ಮ ಮನೆ ಹತ್ರ ಆಲದ ಮರ ಇತ್ತು ಅಂತಂದ್ರೆ ಆಲದ ಮರಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ಪೂಜೆ ಮಾಡ್ಕೊಂಡು ಯಾರಿಗಾದ್ರೂ ಮುತ್ತೈದೆಗೆ ದಾನಗಳನ್ನ ಕೊಟ್ಟು ಬರ್ಬೋದು. ನಿಮ್ಮ ಅನುಕೂಲ ಹೇಗಾದ್ರೂ ಮಾಡಿ. ಫೋಟೋ ಇಲ್ಲ ಅಂತಂದ್ರೆ ಅದು ಈಗ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಒಂದು ಕಾಪಿನ ತಗೊಂಡ್ಬಿಟ್ಟು ಫ್ರೇಮ್ ಹಾಕಿಸಿ ಇಟ್ಕೋಬಹುದು. ವರ್ಷಕ್ಕೂ ಅವಾಗ ಪೂಜೆ ಮಾಡ್ಕೊಳ್ಳೋದಿಕ್ಕೆ ಉಪಯೋಗಕ್ಕೆ ಬರುತ್ತೆ. ಮನೆಯಲ್ಲೇ ಇದೆ ಅಂತ ಅಂದ್ರೆ ಅದಕ್ಕೆ ನೀವು ಪೂಜೆ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ರಂಗೋಲಿನ ಬಿಡಿಸ್ಕೋಬಹುದು. ಇಲ್ಲ ಆಲದ ಮರಕ್ಕೆ ಹೋಗ್ಬಿಟ್ಟು ನೀವು ಪೂಜೆ ಮಾಡ್ಕೋಬಹುದು.
ಈ ಸಾವಿತ್ರಿ ಯಾರು ಗೊತ್ತಾ? ಸಾವಿತ್ರಿ ಯಾರು ಅಂತ ಅಂದರೆ ಪರಮಾತ್ಮನ ಸಾವಿತ್ರಿಯ ರೂಪ, ಸ್ತ್ರೀ ರೂಪ, ಭಗವಂತನ ಸ್ತ್ರೀ ರೂಪನೇ ಸಾವಿತ್ರಿ ಅಂತ ಹೇಳಲಾಗುತ್ತೆ. ಬ್ರಹ್ಮದೇವರ ಪತ್ನಿಯೂ ಸಹ ಈ ಒಂದು ಸಾವಿತ್ರಿ ರೂಪದಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಮತ್ತು ಪಾರ್ವತಿ ಪರಮೇಶ್ವರ ಫೋಟೋ ಇತ್ತು ಅಂತ ಅಂದರೆ ಅವತ್ತು ಸೋಮವಾರ ಬಂದಿದೆ ಪೂಜೆ ಮಾಡೋದಕ್ಕೆ, ಹುಣ್ಣಿಮೆ ದಿವಸ. ಹಾಗಾಗಿ ವಿಶೇಷವಾಗಿ ಪಾರ್ವತಿ ಪರಮೇಶ್ವರ ಪೂಜೆ ಕೂಡ ಮಾಡಬೇಕಾಗುತ್ತೆ. ದಾಂಪತ್ಯ ಜೀವನಕ್ಕೆ ಪಾರ್ವತಿ ಪರಮೇಶ್ವರ ಆಶೀರ್ವಾದ ತುಂಬ ಅಂದರೆ ತುಂಬ ಮುಖ್ಯ. ಹಾಗಾಗಿ ಪಾರ್ವತಿ ಪರಮೇಶ್ವರರ ಫೋಟೋ ಇತ್ತು ಅಂತಂದರೆ ಅದಕ್ಕೇ ಪೂಜೆ ಮಾಡ್ಕೋಬೋದು. ಅಥವಾ ಲಕ್ಷ್ಮೀ ದೇವಿ ಫೋಟೋ ಇತ್ತು ಅಂತಂದರೆ ಲಕ್ಷ್ಮೀ ದೇವಿ ಫೋಟೋಕ್ಕೂ ಕೂಡ ಪೂಜೆ ಮಾಡ್ಕೋಬೋದು. ಇನ್ನು ವೆಂಕಟರಮಣ ಪದ್ಮಾವತಿ ಫೋಟೋ ಇತ್ತು ಅಂದರೆ ಅದಕ್ಕೂ ಕೂಡ ನೀವು ಮಾಡ್ಕೋಬೋದು. ಏನಾದರೂ ಪರವಾಗಿಲ್ಲ, ಅನುಸಂಧಾನ ಇದು ಒಂದಿರಬೇಕು ಅಷ್ಟೇ. ನಾವು ಸತ್ಯವಾನ್ ಸಾವಿತ್ರಿಯ ಪೂಜೆನ ಮಾಡ್ತಾ ಇದ್ದೀವಿ. ದೀರ್ಘ ಸೌಮಂಗಲ್ಯತ್ವಕ್ಕಾಗಿ ಈ ಒಂದು ಉದ್ದೇಶನ ಮನಸ್ಸಿನಲ್ಲಿ ಇಟ್ಕೊಂಡು ಯಾವ ದೇವರ ಫೋಟೋ ಇದ್ರೂ ಕೂಡ ನೀವು ಪೂಜೆ ಮಾಡ್ಕೋಬಹುದು. ಬ್ರಹ್ಮದೇವರ ಪತ್ನಿಯನ್ನ ಕುರಿತು ಜಪ ತಪಸ್ಸನ್ನ ಮಾಡಿ ಅಶ್ವಪತಿ ರಾಜ ಮಗಳನ್ನ ಪಡಿತಾರೆ. ಆಕೆಗೆ ಸಾವಿತ್ರಿ ಅಂತ ಹೆಸರನ್ನ ಇಡ್ತಾರೆ. ಆಕೆನೆ ಪತಿವ್ರತ ಶಿರೋಮಣಿ ಸಾವಿತ್ರಿ ಅಂತ ಹೇಳ್ಬೋದು. ಸತ್ತ ಗಂಡನನ್ನ ಬದುಕಿಸ್ಕೊಂಡು ಆತನನ್ನು ದೀರ್ಘಾಯುಷ್ಯನಾಗಿ ಮಾಡಿ ಮತ್ತೆ ತನ್ನ ಮಾವನಿಗೆ ಕುರುಡತ್ವವನ್ನು ಹೋಗಲಾಡಿಸ್ತಾರೆ. ಮನೆಗೆ ಐಶ್ವರ್ಯವನ್ನ ತಂದು ತವರು ಮನೆಯನ್ನು ಸಹ ಉದ್ಧಾರವನ್ನ ಮಾಡಿದಂತಹ ಸಾವಿತ್ರಿ. ಇದರ ಕಥೆಯನ್ನು ಕೂಡ ಕೇಳಬೇಕು, ತುಂಬಾನೇ ಚೆನ್ನಾಗಿದೆ. ಅವತ್ತಿನ ದಿನ ಹುಣ್ಣಿಮೆ ದಿವಸ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನ ಮಾಡಿಕೊಂಡು ಮುತ್ತೈದೆಯರು ಮಂಗಳ ಸ್ನಾನವನ್ನ ಮಾಡ್ಕೋಬೇಕು. ಮಡಿ ಬಟ್ಟೆನ ಹುಡ್ಕೊಂಡು ಲಕ್ಷಣವಾಗಿ ಅಲಂಕಾರವನ್ನ ಮಾಡ್ಕೊಂಡು ಹೂ ಮುಡ್ಕೊಂಡು ಕೂತ್ಕೊಂಡು ನೀವು ಈ ಪೂಜೆನ ಮಾಡ್ಕೋಬೇಕಾಗುತ್ತೆ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಫೋಟೋ ಇತ್ತು ಅಂತ ಅಂದ್ರೆ ಪೂಜೆ ಮಾಡಿ, ಇಲ್ಲ ಅಂತ ಅನ್ನೋರು ರಂಗೋಲಿ ಕೂಡ ಹಾಕೊಂಡು ಪೂಜೆ ಮಾಡ್ಕೋಬಹುದು. ಎಲ್ಲವನ್ನು ಪೂಜೆಗೆ ಮುಂಚೆನೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಹುಡಿ ತುಂಬೋದಕ್ಕೂ ಕೂಡ ಗೋಧಿ ಅಥವಾ ಅಕ್ಕಿ ಮತ್ತೆ ಬಳೆ, ಅರಿಶಿಣದ ಕೊಂಬು, ಅಡಿಕೆ 2 ಅಥವಾ 5 ಇಟ್ಕೋಬಹುದು. ಹೀಗೆ ಎಲ್ಲ ಮಂಗಳ ದ್ರವ್ಯಗಳನ್ನು ಪೂಜೆಗಾಗಿ ಇಟ್ಕೋಬೇಕು. ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಗೆಜ್ಜೆ ವಸ್ತ್ರ 18+2 ಗೆಜ್ಜೆ ವಸ್ತ್ರ. ಇನ್ನು ನೈವೇದ್ಯಕ್ಕೆ ನೇರಳೆ ಹಣ್ಣನ್ನು ಕೂಡ ಇಟ್ಕೋಬಹುದು ಅಥವಾ ಮಾವಿನ ಹಣ್ಣನ್ನು ಕೂಡ ಇಟ್ಕೋಬಹುದು. ಇನ್ನು ಅಡುಗೆ ನೈವೇದ್ಯ ಕೂಡ ನೀವು ಮಾಡ್ಕೋಬಹುದು. ಈ ರೀತಿಯಾಗಿ ಎಲ್ಲಾನು ಜೋಡಿಸ್ಕೊಂಡು ಪೂಜೆಗೆ ನೀವು ಒಂದ್ಸಲಿ ಕೂತ್ಕೋಬೇಕು. ಪೂಜೆಯ ವಿಧಾನ ಹೇಗೆ ಮಾಡ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ನಾವು ಗಣಪತಿ ಪೂಜೆ ಮಾಡಿಕೊಂಡು ನಂತರ ಸಾವಿತ್ರಿ ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ. ತುಪ್ಪದ ದೀಪಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಎಣ್ಣೆ ದೀಪಗಳು ಕೂಡ ಇಟ್ಕೋಬೇಕು. 2 ಧೂಪವನ್ನು ಇಟ್ಕೋಬೇಕು. ಆರತಿ ಮಾಡೋದಕ್ಕೋಸ್ಕರ ನೀಲಾಂಜನದಲ್ಲಿ 2 ಬತ್ತಿಗಳನ್ನು ಹಾಕೊಂಡು ಇಟ್ಕೋಬೇಕಾಗುತ್ತೆ. ಈ ರೀತಿ ಪೂಜೆಗೆ ಏನೇನು ಇಟ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇವಾಗ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಎಲ್ಲ ಸಾಮಗ್ರಿಗಳನ್ನ ಇಟ್ಕೋಬೇಕಾಗುತ್ತೆ. ಪೂಜೆಯನ್ನು ಮಾಡಿಕೊಂಡು ಹುಡಿಯನ್ನು ತುಂಬ್ಕೋಬೇಕು. ನೈವೇದ್ಯ ಮಾಡಿ ಆರತಿ ಮಾಡಿ ನಂತರ ಕಥೆಯನ್ನು ಓದ್ಕೋಬೇಕು. ಸತ್ಯವಾನ್ ಸಾವಿತ್ರಿ ಕತೆ, ಆ ಕಥೆಯನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬುಕ್ ಸ್ಟೋರ್ಸಲ್ಲೂ ಕೂಡ ಬುಕ್ ಸಿಗುತ್ತೆ, ಅದನ್ನು ತೊಗೋಬೋದು. ಇಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ, ನೀವು ಸರ್ಚ್ ಮಾಡಿ ನೋಡಿ ತೊಗೋಬೋದು. ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನೋಡಿ ಚೆಕ್ ಮಾಡಿ ತೊಗೋಬೋದು. ಪುಸ್ತಕ ಸಿಕ್ಕಿದ್ರೆ ನೀವು ತೊಗೊಂಡ್ಬಿಟ್ಟು ನೀವು ಕಥೆಯನ್ನು ಓದ್ಕೋಬೋದು. ಇಲ್ಲ ಅಂತ ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ಪ್ಲೇ ಮಾಡಿಕೊಂಡ್ರು ಕೂಡ ಸಾಕಾಗುತ್ತೆ. ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಶ್ರದ್ಧೆಯಿಂದ ಈ ಕಥೆಯನ್ನು ಕೇಳಿ ಅಕ್ಷತೆಯನ್ನು ಹಾಕ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಅವತ್ತಿನ ದಿವಸ ಅಂದರೆ ಹುಣ್ಣಿಮೆ ದಿವಸ ಸೋಮವಾರ ಎಲ್ಲರೂ ಪೂಜೆನ ಮಾಡ್ಕೊಳ್ಳಿ. ಅಂದರೆ ನಾಳೆ ದಿವಸ ರುದ್ರದೇವರ ಮತ್ತು ಪಾರ್ವತಿ ದೇವಿಯ ಆರಾಧನೆಯೂ ಸಹ ತಪ್ಪದೇ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಲ್ಲ ಮುತ್ತೈದೆಯರು ವಟ ಸಾವಿತ್ರಿ ವ್ರತವನ್ನು ಮಾಡಿಕೊಂಡು ಸಾವಿತ್ರಿ ಹೇಗೆ ಯಮನಿಂದ ಹೋರಾಡಿ ಸತ್ಯವಾನನ್ನ ಬದುಕಿಸ್ಕೊಳ್ತಾಳೋ ಅದೇ ರೀತಿಯಾಗಿ ನಾವು ನಮ್ಮ ಪತಿಯರ ಆಯುಷ್ಯನ್ನು ವೃದ್ಧಿ ಮಾಡ್ತಾ ದೀರ್ಘಾಯುಷ್ಯಗಾಗಿ ತಪ್ಪದೆ ಈ ಪೂಜೆನ ಮಾಡೋಣ ಅಂತ ಹೇಳ್ತಾ ನಾನು ಸಹ ಈ ಪೂಜೆನ ಮಾಡ್ತೀನಿ, ನೀವು ಸಹ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.